ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. JNM ನರ್ಸಿಂಗ್ ಬೋರ್ಡ್ ವತಿಯಿಂದ ನೀವು ಯಾರೆಲ್ಲಗಳು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಎಕ್ಸಾಮನ್ನು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರಲ್ಲಿ ಬರುವಂತಹ ಏನು ಒಂದು ಸೆಂಟರ್ಗಳಲ್ಲಿ ಎಕ್ಸಾಮನ್ನು ಬರೆದಿದ್ರಿ, ಅವುಗಳ ಒಂದು ಪೇಪರ್ಗಳು ಏನಿದ್ದಾವೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರಲ್ಲಿ ಬರುವಂತಹ ಎಲ್ಲ ಒಂದು ಇವಲ್ಯೂಷನ್ ಸೆಂಟರ್ಗಳು, ಡಿಜಿಟಲ್ ಇವಲ್ಯೂಷನ್ ಸೆಂಟರ್ಗಳಲ್ಲಿ ಈಗ ತುಂಬ ಜೋರಾಗಿ ವ್ಯಾಲ್ಯೂಯೇಷನ್ ನಡೀತಾ ಇದೆ. ಸೊ ಈಗ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಾ ಇರುವಂಥದ್ದು. ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಈ ಒಂದು ರಾಜೀವ್ ಗಾಂಧಿ ಯೂನಿವರ್ಸಿಟಿಯು ಕೂಡ ಗೊತ್ತಿಲ್ಲ. ಆಮೇಲೆ ಈ ಒಂದು JNM ನರ್ಸಿಂಗ್ ಬೋರ್ಡು ಕೂಡ ಗೊತ್ತಿಲ್ಲ. ಯಾಕಂತಂದರೆ ಈಗ ತುಂಬ ಫಾಸ್ಟಾಗಿ ನಿಮ್ಮ ಪೇಪರ್ಗಳು ಕರೆಕ್ಷನ್ ಆಗ್ತಾ ಇರುವಂಥದ್ದು. ಈ ಪೇಪರ್ ಕರೆಕ್ಷನ್ ಆಗಬೇಕಾದ್ರೆ ಇದು ಟೆಕ್ನಿಕಲಿ ಮೂವ್ ಆಗುವುದರಿಂದ ಇಲ್ಲಿ ಎಕ್ಸಾಕ್ಟ್ಲಿ ದಿನಾಂಕಗಳನ್ನು ಹೇಳೋದು ತುಂಬ ಕಷ್ಟ ಆಗುತ್ತೆ. ಆದರೆ ನಾನು ಎಕ್ಸೆಪ್ಟೇಷನ್ ಮಾಡಿದ ಹಾಗೆ ಮುಂದಿನ ತಿಂಗಳು 2ನೇ ವಾರದಲ್ಲಿ ನಿಮಗೆ ರಿಸಲ್ಟ್ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾನೆ. ಗ್ಯಾರಂಟಿ ಕೊಡ್ತಾ ಇಲ್ಲ, ಯಾಕಂದರೆ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದ್ದು, ಸರ್ವರ್ ಏನೋ ಪ್ರಾಬ್ಲಮ್ ಅಂದರೆ ಇಲ್ಲಿ ಏನಾಗ್ಬಿಡ್ತಾವೆ ಅಂದರೆ ವ್ಯಾಲ್ಯೂಯೇಷನ್ ಸ್ಟ್ರಕ್ ಆಗಿಬಿಡ್ತಾವೆ. ಸಮ್ಟೈಮ್ಸ್ ನಾನು ನೋಡಿದ ಹಾಗೆ 2-3 ದಿನ ವ್ಯಾಲ್ಯೂಯೇಷನ್ ನಡೆಯಂಗಿಲ್ಲ. ಯಾಕೆ ನಡೆಯಂಗಿಲ್ಲ ಅಂದರೆ ಸರ್ವರ್ ಜಾಮ್ ಆಗಿರುತ್ತೆ. ಸರ್ವರ್ ಪ್ರಾಬ್ಲಮ್ ಆಗಿ ಪೇಪರ್ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಚಾನ್ಸಸ್ ಸಿಗೋದಿಲ್ಲ. ಈ ರೀತಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ಬೋದು. ಈ ಮಧ್ಯದಲ್ಲಿ ನಾವು ಎಕ್ಸಾಕ್ಟ್ಲಿ 2ನೇ ವಾರ ಅಂತಲೂ ಹೇಳಿದ್ರೆ, ಆದರೆ ಡ್ಯೂರೇಷನ್ ನೋಡ್ತಾ ಇದ್ದರೆ, ಆಮೇಲೆ ರಾಜೀವ್ ಗಾಂಧಿ ಒಂದು ಏನು ವ್ಯಾಲ್ಯೂಯೇಷನ್ ಪ್ರೋಗ್ರೆಸಿವ್ ಇದೆ ಅದೆಲ್ಲ ನೋಡ್ತಾ ಇದ್ದರೆ ಅತಿ ಬೇಗನೆ ಆಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಈಗಾಗಲೇ ನಾನು ನಿನ್ನೆ ಒಂದು ಮಾಹಿತಿ ಪ್ರಕಾರ, ನಿನ್ನೆ ನಮ್ಮ ನಿಯರೆಸ್ಟ್ ಸೆಂಟ್ರಿಗೆ ವಿಸಿಟ್ ಮಾಡಿದ ಪ್ರಕಾರ ಆಲ್ಮೋಸ್ಟ್ ಪೇಪರ್ಗಳು ವ್ಯಾಲ್ಯೂಯೇಷನ್ ಆಗಿದ್ದಾವೆ. ತುಂಬ ಫಾಸ್ಟಾಗಿ ಆಗ್ತಾ ಇದೆ ಪೇಪರ್ ವ್ಯಾಲ್ಯೂಯೇಷನ್ನು. ಸೊ ಹೀಗಾಗಿ ಇದು ಯಾವುದು ಅಂತಂದರೆ, ಈಗ ಈ ಮೇನ್ ಪೇಪರ್ಗಳಿದಾವಲ್ಲ ರೀ, ಓಕೆ, ಥರ್ಡ್ ಇರೋದು ಇರ್ಬೋದು, ಆಮೇಲೆ ಸೆಕೆಂಡ್ ಇರೋದು, ಈ ಪೇಪರ್ಗಳಂತೂ ಅತಿ ಫಾಸ್ಟಾಗಿ ವ್ಯಾಲ್ಯೂಯೇಷನ್ ನಡೀತಾ ಇದೆ. ಆಮೇಲೆ ಅರೌಂಡ್ 70-75% ಪೇಪರ್ ವ್ಯಾಲ್ಯೂಯೇಷನ್ ಕೂಡ ಕಂಪ್ಲೀಟ್ ಆಗಿದೆ ಇವಾಗ. ಅಷ್ಟೊಂದು ಪೇಪರ್ಗಳನ್ನು ಈಗಾಗಲೇ ಕರೆಕ್ಷನ್ ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು 25% ಪೇಪರ್ಗಳು ರಿಮೈನಿಂಗ್ ಇರುವಂಥದ್ದು, ಅದು ಕೂಡ ತುಂಬ ಏನು ಲೇಟ್ ಇಲ್ಲ. ಈ ರನ್ನಿಂಗ್ ವಾರದಲ್ಲೇ ಆಲ್ಮೋಸ್ಟ್ 95% ಕ್ಲೋಸ್ ಆಗಿಬಿಡುತ್ತೆ ಪೇಪರ್ ವ್ಯಾಲ್ಯೂಯೇಷನು. ಸೊ ಹೀಗಾಗಿ ಅಲ್ಲಿ ಮುಂದೆ ಏನಾದರೂ 1ನೇ ತಾರೀಕು ತನಕ ಕಂಪ್ಲೀಟಾಗಿ ಪೇಪರ್ ವ್ಯಾಲ್ಯೂಯೇಷನ್ ಆದರೆ ನಿಮ್ಮಗಳಿಗೆ ಮುಂದಿನ ತಿಂಗಳು 2ನೇ ವಾರ ತನಕ ಸಿಗುತ್ತೆ. ಇಲ್ಲ ಮುಂದೆ ಇನ್ನೂ ಸ್ವಲ್ಪ ಕರೆಕ್ಟಾಗಿ ಇನ್ನೊಂದು ಸಲ ನೋಡಬೇಕಿತ್ತು, ಅಥವಾ ಪೇಪರ್ ಪೆಂಡಿಂಗ್ ಉಳ್ಕೊಂಡು ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಅದು ರಜೆ ಪಜೆ ಅಂತ ಬಂದರೆ ಅದು ನಿಮಗೆ ಮುಂದಿನ ತಿಂಗಳು ಕೊನೆ ವಾರ ತನಕ ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ ನಿನ್ನೆ ತನಕ ಅಪ್ಡೇಟ್ ನೋಡೋದಾದರೆ, ನಿನ್ನೆ ತನಕ ಮಾಹಿತಿ ನೋಡೋದಾದರೆ ಇನ್ನೂ ಪೇಪರ್ ನಿಮ್ಮದು 70% ಪೇಪರ್ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಇನ್ನೂ 30% ಪೇಪರ್ ವ್ಯಾಲ್ಯೂಯೇಷನ್ ನಡೀತಾ ಇದೆ. ಬಟ್ ತುಂಬ ಫಾಸ್ಟಾಗಿ ನಡೀತಾ ಇದೆ. ತುಂಬ ಎಲ್ಲ ಸೆಂಟರ್ಗಳಲ್ಲಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರಲ್ಲಿರುವಂಥ ಎಲ್ಲ ಒಂದು ಡಿಜಿಟಲ್ ವ್ಯಾಲ್ಯೂಯೇಷನ್ ಸೆಂಟರ್ಗಳಲ್ಲಿ ತುಂಬ ಫಾಸ್ಟಾಗಿ ಕೆಲಸ ನಡೀತಾ ಇದೆ.